ನಮ್ಮ ಮಾರ್ಕೆಟು ಸೋಮವಾರ 2,000 ಪಾಯಿಂಟ್ಗಿಂತ ಹೆಚ್ಚು ಕುಸಿಯುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಈ ವಾರ ಪೂರ್ತಿ ಕೂಡ ಇದೇ ರೀತಿ ಒಂದು ಸನ್ನಿವೇಶಗಳು ಬ್ಲಡ್ ಬಾತ್ ಆಗುವಂಥದ್ದೇ ಕಾಣ್ಬೋದಾಗಿದೆ. ಇದಕ್ಕೆಲ್ಲ ಕಾರಣ ಅಮೆರಿಕದವರೇ ಆದಂಥ ಜನ ಟ್ರಂಪ್ನ ಒಂದು ಟಾರಿಫ್ಗಳಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳನ್ನು ಶುರು ಮಾಡಿರುವಂಥದ್ದು, ಮತ್ತು ಅಮೇರಿಕ ಇರಾನ್ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಪ್ರಾರಂಭಗೊಂಡಿರುವಂಥದ್ದು. ಇದರ ಎಲ್ಲ ಪರಿಣಾಮವಾಗಿ ಈ ಒಂದು ಷೇರು ಮಾರುಕಟ್ಟೆ ಇವತ್ತು ಬ್ಲಡ್ ಬಾತನ್ನೇ ಕಂಡಿದೆ. ಇವತ್ತು ಭಾರತದ ಷೇರು ಮಾರುಕಟ್ಟೆ ಈ ಮಟ್ಟಕ್ಕೆ ಕುಸಿಯುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದೆ. ಈ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಮನಿ ಮಾರ್ಕೆಟ್ನ ಕನ್ನಡ ಅಪ್ಡೇಟ್ಸ್ನ ಎಲ್ಲ ಒಂದು ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ವಿಡಿಯೋ ಮುಂದಿನ ಅಂದರೆ ಪೂರ್ತಿ ವಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋನ ಅಪ್ಡೇಟನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಇವತ್ತು ನಮ್ಮ ಒಂದು ಇಂಡಿಯಾದ ಸೆನ್ಸೆಕ್ಸ್ನ ಸಂಬಂಧಪಟ್ಟಂತೆ ನೋಡೋಣ. ಇದರಲ್ಲಿ ಇವತ್ತು ಸುಮಾರು 2,000 ಪಾಯಿಂಟ್ಗಳಿಗಿಂತ ಹೆಚ್ಚು ಕುಸಿತವನ್ನು ಸೆನ್ಸೆಕ್ಸ್ ಕಾಣ್ತು. ಸೊ ಆನಂತರದಲ್ಲಿ ಮಾರ್ಕೆಟ್ ಕ್ಲೋಸ್ ಆಗುವಂಥ ಟೈಮಲ್ಲಿ ಸ್ವಲ್ಪ ರಿಕವರಿಯನ್ನು ಕಂಡು 1,900 ಪಾಯಿಂಟ್ಗಳಿಗೆ ಬಂದು ನಿಂತ್ಕೊಳ್ತು ಒಂದು ಅಪ್ರಾಕ್ಸಿಮೇಟ್ ಆಗಿ. ಸೊ ಇಷ್ಟರ ಮಟ್ಟಿಗೆ ಇವತ್ತು ಮಾರ್ಕೆಟ್ ಸೆನ್ಸೆಕ್ಸ್ ಕುಸಿಯುತ್ತೆ ಅಂತ ಯಾರೂ ಕೂಡ ಕಂಡಿರಲಿಲ್ಲ. ಸೊ ಬಹುಶಃ ಇವತ್ತು ಅಂದರೆ ಬ್ಲ್ಯಾಕ್ ಫ್ರೈಡೇನಲ್ಲಿ ಗ್ಲೋಬಲ್ ಆಗಿ ಸುಮಾರು ಮಾರ್ಕೆಟ್ಗಳು, ಏಷ್ಯನ್ ಮಾರ್ಕೆಟ್ಗಳು, ಚೈನಾ ಮಾರ್ಕೆಟ್ ಎಲ್ಲನೂ ಕುಸಿದಿದ್ದರಿಂದ, ಜೊತೆಗೆ ಅಮೇರಿಕದ ಒಂದು ಶೇರ್ ಮಾರ್ಕೆಟ್ಗಳು ಕುಸಿದಿದ್ದರಿಂದ ಸೋಮವಾರ ಇಂಡಿಯಾದ ಶೇರ್ ಮಾರ್ಕೆಟ್ ಕುಸಿದ್ರೆ ಒಂದು 500ರಿಂದ 700 ಪಾಯಿಂಟ್ ಕುಸಿಬೋದು ಅಂತ ಒಂದು ಅಂದಾಜುಗಳಿತ್ತು. ಆದರೆ ಅದನ್ನೆಲ್ಲವನ್ನೂ ಬುಡಮೇಲು ಮಾಡಿ 2,000ಕ್ಕಿಂತ ಮೇಲುಪಟ್ಟು ಪಾಯಿಂಟ್ಗಳು ಸೆನ್ಸೆಕ್ಸಲ್ಲಿ ಕುಸಿತ ಕಂಡಿದ್ದು ಎಲ್ಲರಿಗೂ ಕೂಡ ಆಘಾತವನ್ನು ತಂದಿದೆ. ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಬುಡಮೇಲು ಮಾಡಿದೆ. ಸೊ ಹಾಗಾಗಿ ಈ ವಾರ ಪೂರ್ತಿ ಕೂಡ ಈ ಬ್ಲಡ್ ಬಾತಲ್ಲೇ ಶೇರ್ ಮಾರ್ಕೆಟ್ ಮತ್ತು ಗ್ಲೋಬಲ್ ಮಾರ್ಕೆಟ್ಗಳು ಕೂಡ ಕುಸಿತವನ್ನು ಕಾಣುತ್ತೆ. ಅಂಥ ಒಂದು ಮಾರ್ಕೆಟ್ಗಳು ಯಾವುದೂ ಕೂಡ ಹೆಚ್ಚಿಗೆ ಕಂಡು ಬರೋದಿಲ್ಲ. ಸೊ ಒಂದು ಸುಮಾರಾಗಿದೆ ಅಂತ ಅನ್ನೋ ಮಾರ್ಕೆಟ್ಗಳು ಯಾವುದು ಇರ್ಬೋದು ಅಂತಂದರೆ ಅದು ಡೊಮೆಸ್ಟಿಕ್ ಆಗಿ ಅಲ್ಲೇ ಉತ್ಪಾದನೆ ಮಾಡಿ ಅಲ್ಲೇ ಮಾರುಕಟ್ಟೆಯನ್ನು ಕಂಡುಕೊಂಡಿರೋಂಥ ಒಂದು ಷೇರುಗಳು ಕೂಡ ಮಾತ್ರ ಏನೋ ಒಂದು ಹಂತದಲ್ಲಿರುತ್ತೆ. ಅವು ಕೂಡ ಕುಸಿತವನ್ನು ಕಾಣ್ಬೋದು. ಏನಕ್ಕೆ ಅಂದರೆ ಕೆಲವೊಂದು ಸತಿ ರಾ ಮೆಟೀರಿಯಲ್ಸ್ ಬರದೇ ಇರ್ಬೋದು, ಅಥವಾ ಅದು ಡೊಮೆಸ್ಟಿಕ್ಕಾಗಿ ಉತ್ಪಾದನೆಯನ್ನು ಮಾಡಿ ಅಲ್ಲೇ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ರೂ ಕೂಡ ಮುಂದಿನ ದಿನದಲ್ಲಿ ರಿಸೆಷನ್ ಸ್ಟಾರ್ಟ್ ಆಗುವಂಥದ್ದು. ಸೊ ರಿಸೆಷನ್ಗೆ ಸಂಬಂಧಪಟ್ಟಂತೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ. ಅದರ ಪರಿಣಾಮ ಶೇರ್ ಮಾರ್ಕೆಟಲ್ಲಿ ಏನು ಆಗ್ಬೋದು, ಯಾವಾಗಿಂದ ರಿಸೆಷನ್ ಸ್ಟಾರ್ಟ್ ಆಗ್ಬೋದು ಅಂತ. ಒಂದು ವೇಳೆ ರಿಸೆಷನ್ ಸ್ಟಾರ್ಟ್ ಅಂದರೆ ಅದು ಇಂಡಿಯಾದ ಮೇಲೆ ಅಷ್ಟು ಪರಿಣಾಮ ಬೀರಲಿಲ್ಲ ಅಂತಂದರೂ ಕೂಡ ಬೇರೆ ಗ್ಲೋಬಲಾಗಿ ಅದು ಪರಿಣಾಮವನ್ನು ಬೀರಿದ್ರು ಕೂಡ ಈಗ ಇರುವಂಥ ಅನಾಲಿಸಿಸ್ ಪ್ರಕಾರ ರಿಸೆಷನ್ನು ಹೆಚ್ಚಿಗೆ ಅಮೇರಿಕಕ್ಕೆ ತಟ್ಟುತ್ತೆ ಅನ್ನೋದು ಒಂದು ಇರುವಂಥ ಮಾಹಿತಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಕೂಡ ಆವಾಗೇನಾಗುತ್ತೆ, ಅಲ್ಲಿ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗುತ್ತೆ, ಅಲ್ಲಿ ಗ್ರಾಹಕರ ಸಂಖ್ಯೆ ಕಡಿಮೆ ಆಗುತ್ತೆ. ಇಂಡಿಯಾದಿಂದ ನಾವು ಮೋಸ್ಟ್ ಆಫ್ ಆಲ್ ಸಾಫ್ಟ್ವೇರನ್ನು ಜಾಸ್ತಿ ಅಲ್ಲಿಗೆ ರಫ್ತನ್ನು ಮಾಡ್ತಾಯಿದ್ದೀವಿ, ಇತರೆ ವಸ್ತುಗಳನ್ನು ಕೂಡ ರಫ್ತನ್ನು ಮಾಡ್ತೇವೆ. ಸೊ ಅಲ್ಲಿ ಗ್ರಾಹಕರ ಸಂಖ್ಯೆ ಕಡಿಮೆ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಪ್ರಾಡಕ್ಟಿವಿಟಿ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಇಲ್ಲಿ ಲೇಬರನ್ನು ತೆಗಿಬೇಕಾಗತ್ತೆ. ಲೇಬರನ್ನು ತೆಗೆದಾಗ ಅವರಿಗೆ ಸಂಬಳ ಇರೋದಿಲ್ಲ, ಖರ್ಚಿಗೆ ಹಣ ಇರೋದಿಲ್ಲ. ಖರ್ಚಿಗೆ ಹಣ ಇಲ್ಲ ಅಂತಂದರೆ ಅವರು ಡೊಮೆಸ್ಟಿಕಲ್ಲೂ ಕೂಡ ಯಾವುದೇ ಒಂದು ಡೊಮೆಸ್ಟಿಕ್ ಮಾರ್ಕೆಟಲ್ಲೂ ಕೂಡ ಏನು ಪರ್ಚೇಸನ್ನು ಮಾಡೋಕ್ಕಾಗಲ್ಲ. ಆವಾಗ ಡೊಮೆಸ್ಟಿಕ್ಕಾಗಿ ಸೇಲ್ ಆಗುವಂಥ ಪ್ರಾಡಕ್ಟ್ಗೂ ಕೂಡ ಅದು ಮಾರ್ಕೆಟ್ ಕಡಿಮೆ ಆಗುವಂಥ ಸಾಧ್ಯತೆ. ಸೊ ಹಾಗಾಗಿ ತುಂಬ ಪರಿಣಾಮ ಬೀರಲಿಲ್ಲ ಅಂತಂದ್ರೂ ಸ್ವಲ್ಪ ಮಟ್ಟಿದ ಪರಿಣಾಮ ಬೀರುವಂಥದ್ದು ಇದೆ. ಸೊ ಹಾಗಾಗಿ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ಮಾಡುವಂಥ ಕಂಪನಿಗಳು, ಈ ಷೇರುಗಳು ಏನಿದೆ ಅದು ಅಷ್ಟು ಪರಿಣಾಮವನ್ನು ಬೀರದೇ ಇದ್ದರೂ ಕೂಡ ಬೇರೆ ಒಂದು ಎಕ್ಸ್ಪೋರ್ಟ್ ಮಾಡುವಂಥ ಷೇರುಗಳು, ಇಂಪೋರ್ಟ್ ಮಾಡ್ಕೊಳ್ಳೋವಂಥ ಒಂದು ಐಟಮ್ಗಳು ಏನಿದೆ, ಇಂಥ ಒಂದು ಕಂಪನಿಯ ಷೇರುಗಳು ಇಲ್ಲಿ ಒಂದು ಎಫೆಕ್ಟನ್ನು ಕಾಣುವಂಥದ್ದಿದೆ. ಸೊ ಇವತ್ತು ನಮ್ಮ ಇಂಡಿಯಾದ ಮಾರ್ಕೆಟು 2,000 ಪಾಯಿಂಟ್ಗಳಿಗಿಂತ ಹೆಚ್ಚಿಗೆ ಕುಸಿಯೋದಕ್ಕೆ ಕಾರಣ ಅಮೇರಿಕದಲ್ಲಿ ರಿಸೆಷನ್ ಸ್ಟಾರ್ಟ್ ಆಗುತ್ತಂತೆ ಇನ್ನು 2-3 ತಿಂಗಳಲ್ಲಿ ಅನ್ನೋ ಒಂದು ವಿಚಾರ ಒಂದು. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಏನಿದ್ದಾರೆ ಅವರು ಅಲ್ಲಿ ಒಂದು ಟಾರಿಫನ್ನು ಹಾಕ್ತಾ ಇರೋದ್ರಿಂದ ಅದು ಜನಗಳ ಮೇಲೆ ಬೀರುತ್ತೆ. ಅಲ್ಲಿ ಒಂದು ಹಣದುಬ್ಬರ ಹೆಚ್ಚಾಗುತ್ತೆ, ಅಲ್ಲಿನ ಜೀವನ ಮಟ್ಟ ಕಷ್ಟ ಆಗುತ್ತೆ ಅನ್ನೋದು ಸಂಬಂಧಪಟ್ಟಂತೆ ಬಹಳಷ್ಟು ಸ್ಟ್ರೈಕನ್ನು ನಡೆಸಲಾಯಿತು. ಸೊ ಅಲ್ಲಿ ಸಂಘ ಸಂಸ್ಥೆಗಳು ಮತ್ತು ವಕೀಲರು ಕೂಡ ಅಲ್ಲಿ ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡು, ಕಾರ್ಮಿಕರು ಎಲ್ಲನೂ ಪಾಲ್ಗೊಂಡು ಅಲ್ಲಿ ಸ್ಟ್ರೈಕ್ಗಳನ್ನು ಮಾಡಿದ್ರು. ಆದರೆ ಇಲ್ಲಿ ಸ್ಟ್ರೈಕ್ಗಳನ್ನು ಅವರೇ ಮಾಡ್ತಾ ಇದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಅನುಮಾನ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಹಿಂಗಾದರೆ ಹೆಂಗೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅದು ಪ್ರಸಾರಗೊಂಡಿದೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಏನಕ್ಕೆ ಅಂದರೆ ಅಲ್ಲಿ ಈಗ ಇದ್ದಕ್ಕಿದ್ದಂಗೆ ಏನು ಅಲ್ಲಿ ಸ್ಟ್ರೈಕ್ ಆಗ್ತಾಯಿದೆ, ಆ ಸ್ಟ್ರೈಕು ಅಲ್ಲಿರುವಂಥ ಜನರೇ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರಾ, ಅಥವಾ ಅದನ್ನು ಯಾರಾದರೂ ಅಲ್ಲಿ
ಯಾರ್ದಾದ್ರೂ ಕೈವಾಡೆ ಇದೆಯಾ ಅನ್ನೋದು ಈಗ ಅನುಮಾನ ಹುಟ್ಟು ಬರ್ತಾ ಇದೆ ಅನ್ನೋದು ಸಂಬಂಧಪಟ್ಟಂತೆ ಹಿಂಗಾದ್ರೆ ಹೆಂಗೆ ಯೂಟ್ಯೂಬ್ ಚಾನಲ್ನಲ್ಲಿ ಆ ಒಂದು ವಿಡಿಯೋ ಇದೆ. ಸೊ ಆ ವಿಡಿಯೋದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಒಂದು ವಿಡಿಯೋನು ಕೂಡ ನೀವು ನೋಡ್ಬೋದಾಗಿದೆ. ಸೊ ಹಾಗೆಯೇ ಈ ಮುಖ್ಯವಾಗಿ ನಾನು ತಮ್ಮನೇಲೆಲ್ಲ ಹಾಕಿರುವಂಥ ವಿಚಾರಕ್ಕೆ ಬರ್ತೇನೆ. ಅದರಲ್ಲಿ ಅಮೇರಿಕಾದಲ್ಲಿ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ, ಇದು ಎಲ್ಲ ದೇಶಗಳ ಮೇಲೂ ಕೂಡ ರಿಸ್ಟ್ರಿಕ್ಷನ್ ಟ್ಯಾಕ್ಸನ್ನು ಹಾಕ್ತಾ ಇರೋದ್ರಿಂದ ಯಾವುದೇ ಒಂದು ಐಟಮ್ ಬಂದರೂ ಕೂಡ ಮಿನಿಮಮ್ 10 to 30, 40, 50% ರೈಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಆಯಾ ಹಣವನ್ನು ಅಲ್ಲಿನ ಒಂದು ಜನನೇ ಕಟ್ಟಬೇಕಾಗಿರುತ್ತೆ. ಸೊ ಹಾಗಾಗಿ ಹಣದುಬ್ಬರ ಹೆಚ್ಚಾಗುತ್ತೆ. ಇದು ಮುಂದೆ ಜನರ ಜೀವನ ನಡೆಸೋದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರಗಳನ್ನು ಮುಂದಿಟ್ಕೊಂಡು, ಮತ್ತು ಅಲ್ಲಿ ಗೌರ್ಮೆಂಟ್ ಜಾಬ್ಗಳನ್ನು ತೆಗಿತಾ ಇರೋದ್ರಿಂದ, ಸೊ ಆ ಜಾಬ್ಗಳಲ್ಲಿ ಅಂದರೆ ಅಮೌಂಟನ್ನು ಸೇವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಜಾಬ್ಗಳನ್ನು ಕಡಿತಗೊಳಿಸ್ತಾ ಇರೋದ್ರಿಂದ ಸೊ ಅಲ್ಲೂ ಕೂಡ ಎಲ್ಲ ತೊಂದರೆ ಆಗ್ತಾ ಇದೆ ಅಂಥೇಳಿ ತುಂಬ ಜನ ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ದಿದ್ದು ಇಲ್ಲಿ ಅಮೇರಿಕಾದಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಅಮೇರಿಕಾದಲ್ಲಿ ಶುಕ್ರವಾರದಿಂದಲೇ ಬ್ಲಡ್ ಬಾತ್ ಸ್ಟಾರ್ಟ್ ಆಗಿದೆ ಅಮೇರಿಕಾದ ಒಂದು ಶೇರ್ ಮಾರ್ಕೆಟಲ್ಲಿ. ಸೊ ಹಾಗಾಗಿಯೇ ನಾನು ಶುಕ್ರವಾರವನ್ನು ಬ್ಲ್ಯಾಕ್ ಫ್ರೈಡೇ ಅಂತ ಹೇಳಿದ್ದು. ಸೊ ಅದೇ ರೀತಿಯಲ್ಲಿ ವರ್ಲ್ಡ್ ವೈಡ್ ಗ್ಲೋಬಲ್ ಆಗಿ ಕೂಡ ಎಲ್ಲ ಮಾರ್ಕೆಟ್ಗಳು ಶೇರ್ ಕುಸಿತ ಕಂಡು ಬಂತು. ಸೊ ಹಾಗಾಗಿ ಇದು ಈ ವಾರ ಪೂರ್ತಿ ಇದೆ. ಆಮೇಲೆ ಈ ನೆಕ್ಸ್ಟ್ ಪಾಯಿಂಟು, ಇರಾನ್ನ ಮೇಲೆ ಅಮೇರಿಕ ದಾಳಿ ಮಾಡ್ತೀನಿ ಅಂತೇಳಿ ಈಗ ಆಲ್ರೆಡಿ ಸುತ್ತಮುತ್ತ ತನ್ನ ಸೈನ್ಯವನ್ನು, ವೆಫನ್ಗಳನ್ನು ಎಲ್ಲವನ್ನು ಕೂಡ ಸುಮಾರು 25-30% ಅಷ್ಟು ಅಲ್ಲಿ ತಗೊಂಡೋಗಿ ಆಲ್ರೆಡಿ ನಿಲ್ಲಿಸ್ಕೊಂಡಿರೋದ್ರಿಂದ ಇನ್ನೇನು ಯುದ್ಧದ ಸನ್ನಿವೇಶ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಇರಾನು ಕೂಡ ತನ್ನ ತಯಾರಿಯನ್ನು ಅದು ಕೂಡ ಸ್ಟಾರ್ಟ್ ಮಾಡಿದೆ ಅನ್ನೋದು ಎಲ್ಲ ಒಂದು ಮಾಹಿತಿ ಬರ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಏನಾದರೂ ಯುದ್ಧ ಆದರೆ ಇನ್ನೂ ಕೂಡ ಈ ಏಪ್ರಿಲ್ ಪೂರ್ತಿನೂ ಕೂಡ ನಾವು ಶೇರ್ ಮಾರ್ಕೆಟ್ ಬಗ್ಗೆ ಯಾವುದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಆದರೆ ಟೋಟಲಿ ಈ ವಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ವಾರ ಪೂರ್ತಿ ಶೇರ್ ಮಾರ್ಕೆಟ್ ಕುಸಿತದಲ್ಲಿರುತ್ತೆ, ಲಾಭವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಮುಖ್ಯವಾದಂಥ ಅಂಶ. ಸೊ ಹಾಗಾಗಿ ನೀವು ಯಾರ್ಯಾರೆಲ್ಲ ಇನ್ವೆಸ್ಟ್ಮೆಂಟನ್ನು ಮಾಡ್ತಾಯಿದ್ದೀರಿ ಅವರುಗಳು ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ಸನ್ನು ಮಾಡಿ. ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿರುವಂಥ ಶೇರ್ಗಳು ಏನು ನಷ್ಟದಲ್ಲಿದೆ, ಏನು ಮಾಡ್ಕೊತಾ ಇದೆ ಅನ್ನೋದನ್ನು ನೋಡಿ. ಬಟ್ ಯಾರೂ ಪ್ಯಾಂಡಮಿಕ್ ಆಗಿ ಶೇರ್ಗಳನ್ನು ಮಾರಾಟ ಮಾಡೋದು ಬೇಡ. ಮತ್ತು ಇದು ಹಿಂಗೇ ಉಳಿಯೋದಿಲ್ಲ. ಒಂದು ಮಾತನ್ನು ಯಾವತ್ತೂ ನೆನ್ಪಿಟ್ಕೋಬೇಕು. ಈಗ ಬೆಳಕಿದ್ರೆ ಇದು ಹೋಗಿ ಕತ್ತಲು ಬಂದೇ ಬರುತ್ತೆ, ಕತ್ತಲಿದ್ದರೆ ಕತ್ತಲು ಹೋಗಿ ಮತ್ತೆ ಬೆಳಕು ಬಂದೇ ಬರುತ್ತೆ. ಸೊ ಹಾಗಾಗಿ ಯಾರೂ ಪ್ಯಾಂಡಮಿಕ್ ಆಗಿ ಸೇಲ್ ಮಾಡಿ ನಷ್ಟವನ್ನು ಯಾರೂ ಮಾಡ್ಕೋಬೇಡಿ ಅಂತ ನಾನು ಒಂದು ಸಜೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಧೈರ್ಯದಿಂದ ಸ್ವಲ್ಪ ಕಾಯಿರಿ. ಮತ್ತು ಇದು ಶೇರ್ಗಳು ಬೂಮ್ ಆಗೇ ಬರುತ್ತೆ, ಆವಾಗ ಮಾರಾಟವನ್ನು ಮಾಡೋರಿ. ಸದ್ಯಕ್ಕೆ ಯಾವುದೇ ಒಂದು ಪ್ರಾಫಿಟ್ ಬುಕ್ಕಿಂಗಿಗೆ ಸ್ವಲ್ಪ ಕಷ್ಟ ಇದೆ ಅನ್ನೋದು ಅನ್ನಿಸ್ತಾ ಇದೆ ನನ್ನ ಅನಿಸಿಕೆ. ಸೊ ಹಾಗಾಗಿ ನೀವು ಅನಾಲಿಸಿಸನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಶೇರ್ಗಳನ್ನು ಪರ್ಚೇಸ್ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು ನೋಡ್ಕೊಳ್ಳಿ. ಲಾಸ್ನಲ್ಲಿ ಯಾರೂ ಶೇರ್ಗಳನ್ನು ಮಾರಾಟ ಮಾಡೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ.